ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ ಶಿವಮೊಗ್ಗ. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಸೊ ಇಂದಿನ ಈ ಕ್ಲಾಸಲ್ಲಿ ಆರ್ಡರ್ ಆ್ಯಂಡ್ ರ್ಯಾಂಕಿಂಗ್ ಪಾರ್ಟ್ 3. ಸೊ ಪ್ರೀವಿಯಸ್ ಕ್ಲಾಸಲ್ಲಿ ಆರ್ಡರ್ ಆ್ಯಂಡ್ ರ್ಯಾಂಕಿಂಗ್ ಪಾರ್ಟ್ 1ಅಲ್ಲಿ ಬೇಸಿಕ್ಸ್ ಕ್ವಶನ್ಸನ್ನು ಡಿಸ್ಕಸ್ ಮಾಡಿದ್ದೆ. ಅದೇ ರೀತಿ ಪಾರ್ಟ್ 2ನಲ್ಲಿ ಸ್ವಲ್ಪ ಮಾಡರೇಟ್ ಲೆವೆಲ್ ಅಥವಾ ಅಪ್ಗ್ರೇಡೆಡ್ ಲೆವೆಲ್ ಕ್ವಶನ್ಸನ್ನು ಡಿಸ್ಕಸ್ ಮಾಡಿದ್ವಿ. ಸೊ ಇಲ್ಲಿ ಪಾರ್ಟ್ 3ಯಲ್ಲಿ ನಿಮಗೆ 2 and 3 ಮಾರ್ಕ್ಸಿಗೆ ಆರ್ಡರ್ ಆ್ಯಂಡ್ ರ್ಯಾಂಕಿಂಗನ್ನು ಕೇಳಿದರೆ ಯಾವ ರೀತಿ ಕ್ವಶನ್ಸನ್ನು ಕೇಳ್ತಾರೆ ಎಕ್ಸಾಮ್ಗಳಲ್ಲಿ ಅನ್ನೋದನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಹಾಗಾದರೆ ಯಾರಾದರೂ ಆರ್ಡರ್ ಆ್ಯಂಡ್ ರ್ಯಾಂಕಿಂಗ್ ಪಾರ್ಟ್ 3ನ ಡೈರೆಕ್ಟ್ ವಾಚ್ ಮಾಡ್ತಾ ಇದ್ದಾರೆ, ಸೊ ನೀವು ಫಸ್ಟು ಪಾರ್ಟ್ 1 ಮತ್ತು 2ನ ವಾಚ್ ಮಾಡ್ಕೊಳ್ಳಿ. ಸೊ ಅಲ್ಲಿ ನಿಮಗೆ ಒಂದು ನಾಲೆಡ್ಜ್ ಸಿಗುತ್ತೆ, ಆರ್ಡರ್ ಆ್ಯಂಡ್ ರ್ಯಾಂಕಿಂಗ್ ಕಾನ್ಸೆಪ್ಟ್ ಯಾವ ರೀತಿ ಇರುತ್ತೆ, ಕ್ವಶನ್ಸ್ ಯಾವ ರೀತಿ ಬರುತ್ತೆ, ಅಥವಾ ಯಾವ ರೀತಿ ರೈಟ್ ಆ್ಯಂಡ್ ಲೆಫ್ಟ್ ಬೇಸ್ ಮೇಲೆ ಸಾಲ್ವ್ ಮಾಡಬೇಕು ಅನ್ನೋದು. ಸೊ ಅದರ ಬೇಸ್ ಮೇಲೆ ನೀವು ಪಾರ್ಟ್ 3ನ ವಾಚ್ ಮಾಡಿದರೆ ನಿಮಗೆ ಈಸಿ ಆಗ್ತಾ ಹೋಗುತ್ತೆ. ಸೊ ಯಾವುದೇ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಆಗಿರ್ಬೋದು, ಸೊ ಅದು SBI ಆಗಿರ್ಬೋದು, SSC ಆಗಿರ್ಬೋದು, IB ಆಗಿರ್ಬೋದು, RBI ಆಗಿರ್ಬೋದು, ಅಥವಾ ಬ್ಯಾಂಕಿಂಗ್ ಎಕ್ಸಾಮ್ಗಳಾಗಿರ್ಬೋದು, ಇನ್ಶೂರೆನ್ಸ್, ನಬಾರ್ಡ್, ಸೊ ಎಲ್ಲ ಎಕ್ಸಾಮ್ಗಳಲ್ಲೂ ನಿಮಗೆ ಆರ್ಡರ್ ಆ್ಯಂಡ್ ರ್ಯಾಂಕಿಂಗ್ ಕಾನ್ಸೆಪ್ಟ್ಸ್ ಅನ್ನೋದು ಇದ್ದೇ ಇರುತ್ತೆ. ಸೊ ಅದು 1 ಮಾರ್ಕ್ಸಿಗಾದರೂ ಕೇಳ್ಬೋದು, ಅಥವಾ 2 and 3 ಮಾರ್ಕ್ಸಿಗಾದ್ರೂ ಕ್ವಶನ್ಸನ್ನು ಆರ್ಡರ್ ಆ್ಯಂಡ್ ರ್ಯಾಂಕಿಂಗ್ ಕಾನ್ಸೆಪ್ಟ್ ಬೇಸ್ ಮೇಲೆ ಕೇಳ್ತಾ ಹೋಗ್ಬೋದು. ಸೊ ಹಾಗಾಗಿ ಇವತ್ತು 2 and 3 ಮಾರ್ಕ್ಸಿಗೆ ನಿಮಗೆ ಇನ್ ಕೇಸ್ ಏನಾದ್ರು ಕ್ವಶನ್ಸನ್ನು ಕೇಳಿದರೆ ಯಾವ ರೀತಿ ಆ ಕ್ವಶನ್ಸನ್ನು ಕೇಳ್ತಾರೆ ಅನ್ನೋದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಕ್ವಶನ್ ನೋಡೋದಾದರೆ, ಸೊ ಈ ರೀತಿ ನಿಮಗೆ ಪ್ಯಾರಾಗ್ರಾಫ್ ವೈಸ್ ಕ್ವಶನ್ಸನ್ನು ಕೇಳಿರ್ತಾರೆ. ಸೊ ಅದನ್ನು ನೀವು ಪ್ಯಾರಾಗ್ರಾಫ್ ಓದ್ಬಿಟ್ಟು ಸೊ ಅಲ್ಲಿ ಏನು ಕಂಡೀಷನ್ಸ್ ಹೇಳಿದಾರೋ ಅದ್ರ ಪ್ರಕಾರ ನಿಮಗೆ ಅದು ಹೈಟ್ ಆ್ಯಂಡ್ ವೆಯ್ಟ್ ಹೇಳಿರ್ಬೋದು, ಅಥವಾ ಶಾರ್ಟೆಸ್ಟು ಟಾಲೆಸ್ಟ್ ಹೇಳ್ಬೋದು, ಎಲ್ಡರು ಎಲ್ಡೆಸ್ಟು, ಅಥವಾ ಯಾವುದಾದ್ರೂ ಒಂದು ಇನ್ಫಾರ್ಮೇಷನನ್ನು ಹೇಳ್ಬೋದು, ಸ್ಟ್ರಾಂಗರು ವೀಕ್, ಅಥವಾ ಏನೋ ಒಂದು ಇನ್ಫಾರ್ಮೇಷನ್ ಹೇಳಿರ್ತಾರೆ. ಅದ್ರ ಬೇಸ್ ಮೇಲೆ ನೀವು ಐಡೆಂಟಿಫೈ ಮಾಡ್ಕೊಳ್ತಾ ಹೋಗಿ ಸೊ ಏನು ಹೇಳಿದ್ದಾರೆ ಅನ್ನೋದನ್ನು. ಸೊ ಫಸ್ಟ್ ಇಲ್ಲಿ ಕ್ವಶನ್ಸನ್ನು ನಾವು ನೋಡ್ತಾ ಹೋಗೋದಾದರೆ 6 ಬುಕ್ಸ್ ಅಂತ ಹೇಳಿದ್ದಾರೆ. ಅಂದರೆ 6 ಬುಕ್ಸ್ ಇದೆ, ಇಂಗ್ಲೀಷ್, ಹಿಂದಿ, ಸೈನ್ಸ್, ಕಂಪ್ಯೂಟರ್, ಮ್ಯಾಥ್ಸ್ ಆ್ಯಂಡ್ ಸಾಂಸ್ಕ್ರಿಟ್. ಸೊ 6 ಬುಕ್ಸ್ ಇದೆ. ಆ ಬುಕ್ಸ್ ಬೇಸ್ ಮೇಲೆ ಯಾವುದೋ ಒಂದು ಅರೇಂಜ್ಮೆಂಟ್ ಹೇಳಿರ್ತಾರೆ. ಈಚ್ ಕಂಟೈನ್ಸ್ ಡಿಫ್ರೆಂಟ್ ನಂಬರ್ ಆಫ್ ಪೇಜಸ್ ಅಂತ ಹೇಳಿದ್ದಾರೆ. ಅಂದರೆ ಆ ಬುಕ್ಸ್ ಇದೆ, ಬುಕ್ಸಲ್ಲಿ ಇರುವಂತಹ ನಂಬರ್ ಆಫ್ ಪೇಜಸ್ ಮೇಲೆ ಕ್ವಶನ್ಸನ್ನು ಹೇಳಿರುವಂಥದ್ದು. ಕಂಪ್ಯೂಟರ್ ಬುಕ್ಸ್ ಕಂಟೈನ್ಸ್ ಫೀವರ್ ಪೇಜಸ್ ದೆನ್ ಓನ್ಲಿ 2 ಬುಕ್ಸ್. ಅಂದರೆ 2 ಬುಕ್ಕಿಗಿಂತ ಮಾತ್ರ ಕಂಪ್ಯೂಟರು, ನಾನು ಫೀವರ್ ಅಂತ ಹೇಳಿದರೆ ಅಂದರೆ ಕಡಿಮೆ ಅಂತ ತಗೊಳ್ತೀನಿ. ಸೊ ಫೀವರ್ ಪೇಜಸ್ ಅಂತ ಹೇಳಿದ್ದಾರೆ. ಸೊ ಕಂಪ್ಯೂಟರ್ ಬುಕ್ಕು ಕಂಪೇರ್ ಮಾಡಿದರೆ 2 ಬುಕ್ಕಿಗಿಂತ ಮಾತ್ರ ಕಡಿಮೆ ಪೇಜಸ್ಸನ್ನು ಹೊಂದಿರಬೇಕು. ಸೊ ಹಾಗಾದರೆ ನನ್ನ ಹತ್ರ 6 ಬುಕ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ ಅವರು. ಸೊ ನಾನು 6 ಬುಕ್ಸಿನ ಪ್ಲೇಸ್ ಬಿಟ್ಕೊಳ್ತೀನಿ. ಸೊ ಇಲ್ಲಿ 3 ಬುಕ್ಸ್ ಆಯಿತು. ನೆಕ್ಸ್ಟ್ ಇನ್ನೂ 3 ಬುಕ್ಸ್ ನಿಮಗೆ ಬೇಕಾಗುತ್ತೆ. ಸೊ ಅಲ್ಲಿಗೆ 1 2 3 4 5 6. ಬಟ್ ನೀವು ಇದೇನು ಬರ್ಕೊಳ್ಬೇಡಿ, 1 2 3 4 5 6 ಏನು ಬೇಡ. ಇದು ಜಸ್ಟ್ ಫಾರ್ ನಿಮ್ಮ ರೆಫರೆನ್ಸಿಗೆ ಅಷ್ಟೇ. ಯಾವ ರೀತಿ 6 ಬುಕ್ಸನ್ನು ಬರ್ಕೊಂಡ್ರಿ, ನೀವು ಯಾವ ರೀತಿ ಬೇಕಾದ್ರೂ ಮಾಡ್ಬೋದು, ಹಾರಿಜೆಂಟಲ್ ಆಗಿ ಮಾಡ್ಬೋದು, ವರ್ಟಿಕಲ್ ಆಗಿ ಮಾಡ್ಬೋದು. ಸೊ ಎಕ್ಸಾಮ್ಗಳಲ್ಲಿ ಆದಷ್ಟು ಹಾರಿಜೆಂಟಲ್ ಆಗಿ ಮಾಡಿದರೆ ನಿಮಗೆ ಈಸಿ ಆಗ್ತಾ ಹೋಗುತ್ತೆ. ಬಟ್ ಸ್ಪೇಸು, ಸೊ ನಿಮಗೆ ಇನ್ ಕೇಸ್ ಸ್ಪೇಸ್ ಅವಾಯ್ಡ್ ಆಗುತ್ತೆ ಅಂದರೆ ಯಾವ ರೀತಿ ಬೇಕಾದ್ರೂ ನೀವು ಮಾಡ್ಬೋದು. ಸೊ ಕಂಪ್ಯೂಟರ್ ಬುಕ್ ಕಂಟೈನ್ಸ್ ಫೀವರ್ ಪೇಜಸ್ ಓನ್ಲಿ 2 ಬುಕ್ಸ್. ಅಂದರೆ 2 ಬುಕ್ಕಿಗಿಂತ ಮಾತ್ರ ಕಂಪ್ಯೂಟರ್ ಬುಕ್ಕು ಕಡಿಮೆ ಪೇಜಸ್ಸನ್ನು ಹೊಂದಿರಬೇಕು. ಹಾಗಾದರೆ ಫಸ್ಟ್ 2 ಪ್ಲೇಸ್ ಬಿಟ್ಬಿಟ್ಟು ನಾನು ಇಲ್ಲಿ ಕಂಪ್ಯೂಟರ್ ಬುಕ್ಕನ್ನು ಬರಿತೀನಿ ಒಂದು ಕಂಡೀಷನಲ್ಲಿ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಇಂಗ್ಲೀಷ್ ಬುಕ್ ಕಂಟೈನ್ಸ್ ಮೋರ್ ಪೇಜಸ್ ದೆನ್ ಸೈನ್ಸ್ ಬುಕ್ ಅಂತ ಹೇಳಿದ್ದಾರೆ. ಅಂದರೆ ಇಂಗ್ಲೀಷ್ ಬುಕ್ ಏನಿದೆ ಅದು ಸೈನ್ಸ್ ಬುಕ್ಕಿಗಿಂತ ಜಾಸ್ತಿ ಪೇಜಸ್ಸನ್ನು ಹೊಂದಿರಬೇಕು. ಇಂಗ್ಲೀಷ್ ಬುಕ್ ಕಂಟೈನ್ಸ್ ಮೋರ್ ಪೇಜಸ್ ದೆನ್ ಸೈನ್ಸ್ ಬುಕ್ ಬಟ್ ಲೆಸ್ ದೆನ್ ಸಾಂಸ್ಕ್ರಿಟ್ ಬುಕ್ ಅಂತ ಹೇಳಿದ್ದಾರೆ. ಅಂದರೆ ನೀವು ಫಾರ್ ಎಕ್ಸಾಂಪಲ್ ಇಲ್ಲಿ ಬರೆಯೋದಾದರೆ ಇಂಗ್ಲೀಷನ್ನು ಇಲ್ಲಿ ಬರೆದ್ರೆ ಸಾಂಸ್ಕ್ರಿಟನ್ನು ಇಲ್ಲಿ ಬರೀತೀರ. ಯಾಕೆ ಅಂದರೆ ಸೊ ಅವ್ರು ಏನು ಹೇಳಿದ್ದಾರೆ, ಇಂಗ್ಲೀಷ್ ಬುಕ್ಕು ಮೋರ್ ಪೇಜಸ್ ದೆನ್ ಸೈನ್ಸ್ ಬುಕ್ ಅಂತ ಹೇಳಿದ್ದಾರೆ. ಇಲ್ಲಿ ಸೈನ್ಸ್ ಬರೀತೀರ, ಇಲ್ಲಿ ಸಾಂಸ್ಕ್ರಿಟ್ ಬರೀತೀರ. ಸೊ ಇಲ್ಲಿ ಸಾಂಸ್ಕ್ರಿಟ್ ಬರೀತೀರ. ಬಟ್ ಅವ್ರು ಇನ್ನೊಂದು ಹೇಳಿದ್ದಾರೆ, ಇಲ್ಲಿ ನೀವು ಸಾಂಸ್ಕ್ರಿಟ್ ಬರೆದ್ರೆ ಸೈನ್ಸ್ ಬುಕ್ ಡಸ್ ನಾಟ್ ಕಂಟೈನ್ ಲೀಸ್ಟ್ ಪೇಜಸ್. ಅಂದರೆ ಸೈನ್ಸ್ ಬುಕ್ಕು ಕಡಿಮೆ ಪೇಜಸ್ಸನ್ನು ಹೊಂದಿರಬಾರ್ದು. ಸೊ ಅಲ್ಲಿಗೆ ನೀವು ಇಲ್ಲಿ ಸೈನ್ಸ್ ಬುಕ್ಕನ್ನು ಬರೀಲಿಕ್ಕೆ ಬರಲ್ಲ ಅನ್ನೋದು ನಿಮಗೆ ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ. ಸೊ ಹಾಗಾಗಿ ಇಲ್ಲಿಂದ ನೀವು ಸೈನ್ಸ್ ಬುಕ್ಕನ್ನು ಸ್ಕಿಪ್ ಮಾಡಲೇಬೇಕಾಗತ್ತೆ. ಇಂಗ್ಲೀಷನ್ನು ನೀವು ಆಲ್ಟರ್ನೇಟಿವ್ ಅರೇಂಜ್ಮೆಂಟ್ ಮಾಡ್ಕೊಳ್ಬೇಕು. ಸೊ ನೆಕ್ಸ್ಟ್ ನೋಡ್ತಾ ಹೋಗೋದಾದರೆ, ಸೊ ಸೈನ್ಸ್ ಬುಕ್ಕು ಲೀಸ್ಟ್ ಪೇಜಸ್ ಹೊಂದಿರಲ್ಲ. ಹಾಗಾಗಿ ಲಾಸ್ಟಿಗಂತೂ ಸೈನ್ಸ್ ಬುಕ್ ಬರಲಿಕ್ಕೆ ಚಾನ್ಸ್ ಇಲ್ಲ. ನೆಕ್ಸ್ಟ್ ಅದೇ ಕಂಡೀಷನ್, ಇಂಗ್ಲೀಷ್ ಬುಕ್ ಕಂಟೈನ್ಸ್ ಮೋರ್ ಪೇಜಸ್ ದ್ಯಾನ್ ಸೈನ್ಸ್ ಬುಕ್ ಅಂತ ಹೇಳಿದ್ದಾರೆ. ಸೊ ನಾನು ಇಲ್ಲಿ ಸೈನ್ಸ್ ಬುಕ್ಕನ್ನು ಬರೆದ್ರೆ ಸೊ ಇಲ್ಲಿ ಇಂಗ್ಲೀಷ್ ಬುಕ್ ಬರಿಬಹುದು. ಯಾಕಂದರೆ ಇಂಗ್ಲೀಷ್ ಬುಕ್ಕು ಸೈನ್ಸಿಗಿಂತ ಜಾಸ್ತಿ ಇರಬೇಕು, ಅಥವಾ ಇಂಗ್ಲೀಷ್ ಬುಕ್ ಕಂಟೈನ್ಸ್ ಮೋರ್ ಪೇಜಸ್ ದ್ಯಾನ್ ಸೈನ್ಸ್ ಬುಕ್ ಬಟ್ ಲೆಸ್ ದ್ಯಾನ್ ಸಾಂಸ್ಕ್ರಿಟ್ ಬುಕ್ ಅಂತ ಹೇಳಿದ್ದಾರೆ. ಸೊ ಲೆಸ್ ದ್ಯಾನ್ ಸಾಂಸ್ಕ್ರಿಟ್ ಅಂದರೆ ನಾನು ಐದರ್ ಇಲ್ಲಾದರೂ ಸಾಂಸ್ಕ್ರಿಟ್ ಬರಿಬೋದು ಅಥವಾ ಇಲ್ಲಾದರೂ ಸಾಂಸ್ಕ್ರಿಟ್ ಬರಿಬೋದು. ಇದು 2 ಕಂಡೀಷನಲ್ಲಿ ಎಲ್ಲಿ ಬರೆದ್ರು ಓಕೆ ಸಾಂಸ್ಕ್ರಿಟನ್ನು. ಬಟ್ ಇದೆರಡು ಅಂತೂ ಫಿಕ್ಸ್, ಇಂಗ್ಲೀಷು ಸೈನ್ಸು ಫಿಕ್ಸ್ ಆಗುತ್ತೆ. ನೆಕ್ಸ್ಟ್ ಯಾಕಂದರೆ ಸೈನ್ಸ್ ಬುಕ್ಕು ಲೀಸ್ಟ್ ಪೇಜಸ್ಸನ್ನು ಹೊಂದಿರಬಾರ್ದು, ಯಾಕಂದರೆ ಇಲ್ಲಿ ಬಂದರೆ ಲೀಸ್ಟ್ ಪೇಜಸ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಸಾಂಸ್ಕ್ರಿಟ್ ಬುಕ್ ಕಂಟೈನ್ಸ್
ಫೀವರ್ ಪೇಜಸ್ ದ್ಯಾನ್ ಹಿಂದಿ ಬುಕ್. ಇಲ್ಲಿ ನಿಮಗೆ ಸಾಂಸ್ಕ್ರಿಟ್ ಬರಲ್ಲ, ಯಾಕಂದರೆ ಸಾಂಸ್ಕ್ರಿಟ್ ಹಿಂದಿ ಬುಕ್ಗಿಂತನೂ ಕಡಿಮೆ ಪೇಜಸ್ ಅಥವಾ ಫೀವರ್ ಪೇಜಸ್ಸನ್ನು ಹೊಂದಿರಬೇಕು. ಸೊ ಹಾಗಾಗಿ ಇಲ್ಲಿ ಹಿಂದಿ ಬರಬೇಕು, ಇಲ್ಲೇ ಸಾಂಸ್ಕ್ರಿಟ್ ಬರಬೇಕು. ಸೊ ತುಂಬ ಈಸಿ ಇರುತ್ತೆ, ಇಲ್ಲಿ ಯಾವುದೇ ಕಾಂಪ್ಲಿಕೇಟೆಡ್ ಇರಲ್ಲ. ಬಟ್ ನೀವು ಕ್ವಶನ್ಸನ್ನ ಕರೆಕ್ಟಾಗಿ ಓದಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಸೊ ಇಲ್ಲಿ ಹೇಳ್ತಾ ಇದ್ದಾರೆ ಅವರು, ಸಾಂಸ್ಕ್ರಿಟ್ ಬುಕ್ ಅನ್ನೋದು ಹಿಂದಿ ಬುಕ್ಕಿಗಿಂತ ಕಡಿಮೆ ಪೇಜಸ್ ಹೊಂದಿರಬೇಕು. ಸೊ ಸಾಂಸ್ಕ್ರಿಟ್ ಬುಕ್ ಕಂಟೈನ್ಸ್ ಫೀವರ್ ಪೇಜಸ್ ದ್ಯಾನ್ ಹಿಂದಿ ಬುಕ್. ಸೊ ಅಲ್ಲಿಗೆ ನಿಮಗೆ ಇಲ್ಲಿ ಹಿಂದಿ ಬರುತ್ತೆ, ಇಲ್ಲಿ ಸಾಂಸ್ಕ್ರಿಟ್ ಬರುತ್ತೆ, ಇಲ್ಲಿ ಸಾಂಸ್ಕ್ರಿಟ್ ಬರುತ್ತೆ. ಹಾಗಾದರೆ ನೆಕ್ಸ್ಟ್ ಉಳಿದಿರೋದು ಒಂದೇ ಬುಕ್. ಸೊ ದಿ ಬುಕ್ ವಿಚ್ ಕಂಟೈನ್ ಥರ್ಡ್ ಲೋಯೆಸ್ಟ್ ಪೇಜಸ್ ಕಂಟೈನ್ 28 ಪೇಜಸ್ ಅಂತ ಹೇಳಿದ್ದಾರೆ. ಸೊ ಅದಕ್ಕಿಂತ ಮುಂಚೆ ಇನ್ನೊಂದು ಬುಕ್ ಉಳಿದಿದೆ ನಿಮಗೆ, ಅದು ಮ್ಯಾಥ್ಸ್ ಆಗಿರುತ್ತೆ. ಸೊ ಆ ಮ್ಯಾಥ್ಸನ್ನು ನೀವು ಇಲ್ಲಿ ಬರ್ಕೊಳ್ಬೋದು. ಸೊ ನೆಕ್ಸ್ಟ್, ಸೊ ಇನ್ನೊಂದೇನೋ ಕಂಡೀಷನ್ ಹೇಳಿದ್ದಾರೆ, ದಿ ಬುಕ್ ವಿಚ್ ಕಂಟೈನ್ ಥರ್ಡ್ ಲೋಯೆಸ್ಟ್ ಪೇಜಸ್ ಕಂಟೈನ್ 28 ಪೇಜಸ್. ಅಂದರೆ ಥರ್ಡ್ ಲೋಯೆಸ್ಟ್ ಯಾವುದಿದೆಯೋ ಅದು 28 ಪೇಜಸನ್ನು ಇರುತ್ತಂತೆ ಆ ಬುಕ್ಕಲ್ಲಿ. ಸೊ ನಾನು ಇದು ಹೈಯೆಸ್ಟ್ ಅಂತ ಕನ್ಸಿಡರ್ ಮಾಡಿದ್ದೀನಿ, ಹಾಗಾದರೆ ಇದು ನನಗೆ ಲೋಯೆಸ್ಟ್ ಆಗಿರಲೇಬೇಕು. ಹೈಯೆಸ್ಟು ಲೋಯೆಸ್ಟ್, ಯಾಕಂದರೆ ನಾನು ಫೀವರ್ ಪೇಜಸ್ನ ಬುಕ್ಕನ್ನು ಈ ಕಡೆ ಬರಿತಾ ಬಂದೀನಿ ಅಂದರೆ ಇದು ಹೈಯೆಸ್ಟು, ಇದು ಲೋಯೆಸ್ಟ್ ಆಗಿರುತ್ತೆ. ಸೊ ಥರ್ಡ್ ಲೋಯೆಸ್ಟ್ ಅಂತ ಹೇಳಿದ್ದಾರೆ. ಸೊ ಇದು ಫಸ್ಟ್ ಲೋಯೆಸ್ಟ್ ಆಗುತ್ತೆ ನಿಮಗೆ, ಇದು ಸೆಕೆಂಡ್ ಲೋಯೆಸ್ಟ್ ಆಗುತ್ತೆ, ಇಂಗ್ಲೀಷ್ ಥರ್ಡ್ ಲೋಯೆಸ್ಟ್ ಆಗುತ್ತೆ. ಇದರಲ್ಲಿ 28 ಪೇಜಸ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಇಂಗ್ಲೀಷ್ ಬುಕ್ ಏನಿದೆ ಅದರಲ್ಲಿ 28 ಪೇಜಸ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಅದರ ಬೇಸ್ ಮೇಲೆ ನಿಮಗೆ ಯಾವುದೋ ಒಂದು ಕ್ವಶನ್ಸನ್ನು ಕೇಳಿರ್ತಾರೆ, ನೀವು ಮಾಡ್ಬೋದು ಕ್ವಶನ್ಸನ್ನು, ಇಲ್ಲೇನೇ ಕಾಂಪ್ಲಿಕೇಟೆಡ್ ಇರಲ್ಲ. ಹೌ ಮೆನಿ ಬುಕ್ಸ್ ಕಂಟೈನ್ ಮೋರ್ ಪೇಜಸ್. ಸೊ ಫಸ್ಟ್ ಕ್ವಶನ್ಸ್ ನೋಡ್ತಾ ಹೋಗೋಣ. ಹಾಗಾದರೆ ಫಸ್ಟ್ ಕ್ವಶನ್ ನೋಡಿದ್ರೆ, ಹೌ ಮೆನಿ ಬುಕ್ಸ್ ಕಂಟೈನ್ ಮೋರ್ ಪೇಜಸ್ ದ್ಯಾನ್ ಸೈನ್ಸ್ ಬುಕ್ ಅಂತ ಇದೆ. ಅಂದರೆ ಸೈನ್ಸ್ ಬುಕ್ಕಿಗೆ ಕಂಪೇರ್ ಮಾಡಿದರೆ ಎಷ್ಟು ಬುಕ್ಗಳು ಜಾಸ್ತಿ ಅಥವಾ ಪೇಜಸ್ಸನ್ನು ಇನ್ಕ್ಲೂಡ್ ಆಗಿದೆ. ಸೊ ಸೈನ್ಸ್ ಇಲ್ಲಿದೆ, ಹಾಗಾದರೆ ಅದಕ್ಕಿಂತ ಜಾಸ್ತಿ ಎಷ್ಟು ಇರಬೇಕಂದ್ರೆ ಈ ಕಡೆ ಲೋಯೆಸ್ಟು, ಇದು ಹೈಯೆಸ್ಟ್ ಅಂದಾಗ ಸೈನ್ಸಿಗಿಂತ ಜಾಸ್ತಿ 1 2 3 4 ಬುಕ್ಸ್ ಇರಲೇಬೇಕು. ಸೊ ಆಪ್ಷನ್ ಡಿ ಆನ್ಸರ್ 4 ಅನ್ನೋದು ನಿಮ್ಮ ರೈಟ್ ಆನ್ಸರ್ ಆಗಿರುತ್ತೆ. ಹೌ ಮೆನಿ ಬುಕ್ಸ್ ಕಂಟೈನ್ ಮೋರ್ ಪೇಜಸ್ ದ್ಯಾನ್ ಸೈನ್ಸ್ ಬುಕ್ ಅಂದರೆ ಸೊ ಅದು 4 ಬುಕ್ಸ್ ಆಗಿರಲೇಬೇಕು. ಯಾಕಂದರೆ ಸೈನ್ಸಿಗಿಂತ ಎಷ್ಟು ಬುಕ್ಗಳು ಜಾಸ್ತಿ ಪೇಜಸ್ನ ಹೊಂದಿದ್ದಾವೆ ಅಂದರೆ 4 ಬುಕ್ಗಳು ಜಾಸ್ತಿ ಪೇಜಸ್ಸನ್ನು ಹೊಂದಿದ್ದಾವೆ. ಇದು ನಿಮಗೆ ಫಸ್ಟ್ ಕ್ವಶನ್ ಆಯಿತು. ಸೊ ಸಿಂಪಲ್ ಕ್ವಶನ್ಸೇ ಇರುತ್ತೆ, ಬಟ್ ನೀವು ಅರೇಂಜ್ಮೆಂಟನ್ನು ಸೊ ಎಷ್ಟು ಈಸಿಯಾಗಿ ಅರೇಂಜ್ಮೆಂಟ್ ಮಾಡ್ಕೊಳ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್. ಸೊ ಇದಕ್ಕೆ ಮತ್ತೆ ನೀವು ಪಜಲ್ ಟೈಪಲ್ಲಿ ಪಾಸಿಬಿಲಿಟೀಸ್ ಎಲ್ಲ ಹಾಕ್ಕೊಳ್ಬೇಡಿ. ಸೊ ಅವ್ರು ಕೊಟ್ಟಿರುವಂತಹ ಕಂಡೀಷನ್ಸನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ಅವರು ಕೊಟ್ಟಿರುವಂಥ ಕಂಡೀಷನ್ಸನ್ನು ನೀವು ಹಾಫ್ ಸೆಂಟೆನ್ಸ್ ಓದೋದಲ್ಲ, ಕಂಪ್ಲೀಟ್ ಸೆಂಟೆನ್ಸು, ಫುಲ್ಲಿ ಸ್ಟಾಪು, ಕಾಮ ಎಲ್ಲದನ್ನು ನೋಡಿ ಕಂಪ್ಲೀಟ್ ಸೆಂಟೆನ್ಸ್ ಓದ್ಕೋಬೇಕು. ಅದರ ಬೇಸ್ ಮೇಲೆ ನೀವು ಈಸಿಯಾಗಿ ಸಾಲ್ವ್ ಮಾಡ್ತಾ ಹೋಗ್ಬೋದು. ಇಲ್ಲಿ ಯಾವುದೇ ಪಾಸಿಬಿಲಿಟಿಯ ಅವಶ್ಯಕತೆ ಇರಲ್ಲ ನಿಮಗೆ. ಸೊ ಅದೇ ರೀತಿ ಸೆಕೆಂಡ್ ಕ್ವಶನ್ ನೋಡ್ತಾ ಹೋಗೋದಾದರೆ ಇದ್ರ ಬೇಸ್ ಮೇಲೆ, ಇಫ್ ಸಾಂಸ್ಕ್ರಿಟ್ ಆ್ಯಂಡ್ ಕಂಪ್ಯೂಟರ್ ಬುಕ್ಸ್ ಕಂಟೈನ್ 89 ಪೇಜಸ್ ಟುಗೆದರ್ ಅಂತ ಹೇಳಿದ್ದಾರೆ. ಅಂದರೆ ಸಾಂಸ್ಕ್ರಿಟ್ ಮತ್ತು ಕಂಪ್ಯೂಟರ್ ಇದು 2 ಬುಕ್ ಸೇರಿ ಟೋಟಲ್ ಆಗಿ 89 ಪೇಜಸ್ ಇನ್ಕ್ಲೂಡ್ ಆಗಿದ್ದರೆ, ಅಂದರೆ ಅದು ಎರಡರಲ್ಲೂ ಟೋಟಲ್ ಆಗಿ 89 ಪೇಜಸ್ ಇದ್ದರೆ. ನೆಕ್ಸ್ಟು ಟುಗೆದರ್ ಕಂಪ್ಯೂಟರ್ ಆ್ಯಂಡ್ ಇಂಗ್ಲೀಷ್ ಬುಕ್ ಕಂಟೈನ್ 63 ಪೇಜಸ್. ಕಂಪ್ಯೂಟರ್ ಆ್ಯಂಡ್ ಇಂಗ್ಲೀಷ್ ಬುಕ್ ಕಂಟೈನ್ಸ್ 63 ಪೇಜಸ್. ಇದೆರಡರಲ್ಲಿ 63 ಇರುತ್ತೆ, ಸಾಂಸ್ಕ್ರಿಟ್ ಕಂಪ್ಯೂಟರಲ್ಲಿ 89 ಇರುತ್ತೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಇದನ್ನು ಕನ್ಫ್ಯೂಷನ್ ಮಾಡ್ಕೋಬೇಡಿ, ಯಾಕಂದರೆ ಟುಗೆದರ್ ಅಂತ ಹೇಳಿರೋದು. ಸೊ ಇಲ್ಲಿ 89 ಇರಬೇಕು, ಇಲ್ಲಿ 63 ಇರಬೇಕು. ಸೊ ಒಂದು ಕಡೆ 89 ಇರಬೇಕು, ಒಂದು ಕಡೆ 63 ಇರಬೇಕು. ಅಂದರೆ ಅದರ ಬೇಸ್ ಮೇಲೆ ನೀವು ನೆಕ್ಸ್ಟ್ ಏನು ಮಾಡ್ಬೋದು, ಇನ್ನೊಂದು ಯಾವುದೋ ಇನ್ಫಾರ್ಮೇಷನನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಇಂಗ್ಲೀಷ್ ಬುಕ್ ನೆಕ್ಸ್ಟು ಕಂಪ್ಯೂಟರ್ ಆ್ಯಂಡ್ ಇಂಗ್ಲೀಷ್ ಬುಕ್ ಕಂಟೈನ್ 63 ಪೇಜಸ್ ಅಂತ ಹೇಳಿದ್ದಾರೆ. ಸೊ ಅಲ್ಲಿಗೆ ಸಾಂಸ್ಕ್ರಿಟ್ ಮತ್ತು ಕಂಪ್ಯೂಟರ್ ಬುಕ್ಸಲ್ಲಿ 89 ಪೇಜಸ್ ಇದೆ, ಸಾಂಸ್ಕ್ರಿಟ್ ಆ್ಯಂಡ್ ಕಂಪ್ಯೂಟರ್. ನೆಕ್ಸ್ಟು ಕಂಪ್ಯೂಟರ್ ಆ್ಯಂಡ್ ಇಂಗ್ಲೀಷಲ್ಲಿ 63 ಪೇಜಸ್ ಇದೆ ಟುಗೆದರ್. ದೆನ್ ವಾಟ್ ಈಸ್ ದ ನಂಬರ್ ಆಫ್ ಪೇಜಸ್ ದ್ಯಾಟ್ ಸಾಂಸ್ಕ್ರಿಟ್ ಬುಕ್ ಕಂಟೈನ್. ಹಾಗಾದರೆ ಸಾಂಸ್ಕ್ರಿಟ್ ಒಂದೇ ಬುಕ್ಕು ಎಷ್ಟು ಪೇಜಸ್ಸನ್ನು ಇನ್ಕ್ಲೂಡ್ ಮಾಡಿರಬೇಕು, ಅಥವಾ ಸಾಂಸ್ಕ್ರಿಟ್ ಒಂದೇ ಬುಕ್ಕಲ್ಲಿ ಎಷ್ಟು ಪೇಜಸ್ ಇರಬೇಕು. ಸೊ ಈಗ ನನಗೆ 28 ಇಂಗ್ಲೀಷ್ ಅನ್ನೋದು ಗೊತ್ತಿದೆ. ಹಾಗಾದರೆ 63ಯಲ್ಲಿ 28 ಮೈನಸ್ ಮಾಡಿದ್ರೆ ಕಂಪ್ಯೂಟರ್ ಸಿಗುತ್ತೆ ನನಗೆ, ಯಾಕಂದರೆ ಇಂಗ್ಲೀಷು ಕಂಪ್ಯೂಟರ್ ಎರಡೂ ಸೇರಿ 63, ಬರೀ ಇಂಗ್ಲೀಷು 28. ಹಾಗಾದರೆ ಇದೆರಡು ಸಬ್ಸ್ಟ್ರಾಕ್ಟ್ ಮಾಡಿದ್ರೆ 63ಯಲ್ಲಿ 28 ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ನನಗೆ ಕಂಪ್ಯೂಟರ್ ಸಿಗುತ್ತೆ. ಸೊ ಓನ್ಲಿ ಕಂಪ್ಯೂಟರ್ ಬೇಕು ಅಂದರೆ ನಾನು ಏನು ಮಾಡ್ತೀನಿ, ಸೊ 63 ಇಲ್ಲಿ 28ಅನ್ನು ಸಬ್ಸ್ಟ್ರಾಕ್ಟ್ ಮಾಡ್ತೀನಿ. ಸೊ 28 ಅಂದರೆ 30ಗೆ ರೌಂಡ್ ಫಿಗರ್ ಮಾಡ್ಕೊಂಡ್ರೆ ಈ ಕಡೆ 33 ಇದೆ. ಸೊ ಇಲ್ಲಿ 2 ಇದೆ ಅಂದರೆ 33 + 2 35 ಆಗಿರಲೇಬೇಕು ಓನ್ಲಿ ಕಂಪ್ಯೂಟರ್. ಸೊ ಈಗ ಓನ್ಲಿ ಕಂಪ್ಯೂಟರ್ ನಿಮಗೆ 35 ಇದೆ. ಸೊ ಓನ್ಲಿ ಕಂಪ್ಯೂಟರ್ 35 ಇದೆ. ಸಾಂಸ್ಕ್ರಿಟ್ ಆ್ಯಂಡ್ ಕಂಪ್ಯೂಟರ್ 89 ಇದೆ ಅಂದರೆ ನೀವು ಓನ್ಲಿ ಸಾಂಸ್ಕ್ರಿಟನ್ನು ಕೂಡ ಕ್ಯಾಲ್ಕುಲೇಟ್ ಮಾಡ್ಬೋದು. ಓನ್ಲಿ ಸಾಂಸ್ಕ್ರಿಟನ್ನು
ಕೂಡ ಕ್ಯಾಲ್ಕುಲೇಟ್ ಮಾಡ್ಬೋದು. ಯಾವ ರೀತಿ ಮಾಡ್ತೀರಾ ಅಂದರೆ 89 ಆ್ಯಂಡ್ 35 ನಡುವೆ ಡಿಫ್ರೆನ್ಸ್ ನೋಡ್ಕೊಳ್ಳಿ. ಸೊ 89 ಮತ್ತು 35 ಡಿಫ್ರೆನ್ಸ್ ನೋಡಿದರೆ ನಿಮಗೆ 35 ಅಂದರೆ 15 ಆಯಿತು. ಇಲ್ಲಿ 50ಇಂದ 89ಗೆ 39 ಆಗುತ್ತೆ. ಸೊ 39ಗೆ 15 ಆ್ಯಡ್ ಮಾಡ್ಕೊಳ್ಳಿ. 9 + 5 14ಗೆ 4 ಆಗುತ್ತೆ. 1 ಕ್ಯಾರಿ 3 + 2 5. ಸೊ ಹಾಗಾದರೆ ಓನ್ಲಿ ಸಾಂಸ್ಕ್ರಿಟ್ ನಿಮಗೆ 54 ಪೇಜಸ್. ಆಪ್ಷನ್ ಬಿ 54 ಅನ್ನೋದು ನಿಮ್ಮ ರೈಟ್ ಆನ್ಸರ್ ಆಗಿರುತ್ತೆ. ಯಾಕಂದರೆ ಓನ್ಲಿ ಅಥವಾ ನಂಬರ್ ಆಫ್ ಪೇಜಸ್ ದ್ಯಾಟ್ ಸಾಂಸ್ಕ್ರಿಟ್ ಬುಕ್ ಕಂಟೈನ್ಸ್ ಅಂತ ಕೇಳಿರೋದು. ಹಾಗಾಗಿ 54 ಪೇಜಸ್ ಇರಲೇಬೇಕಾಗುತ್ತೆ. ಈ ರೀತಿ ನಿಮಗೆ ಸಿಂಪಲ್ ಕ್ವಶನ್ಸನ್ನು ಕೇಳಿರ್ತಾರೆ. ಹಾಗಾಗಿ ನೀವು ಯಾವ ರೀತಿ ಕ್ವಶನ್ಸನ್ನು ಅರ್ಥ ಮಾಡ್ಕೊಳ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಕ್ವಶನ್ ಸಾಲ್ವ್ ಆಗ್ತಾ ಹೋಗುತ್ತೆ, ಅಥವಾ ನೀವು ಸ್ಪೀಡಾಗಿ ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಹೋಗ್ಬೋದು. ಸೊ ಇನ್ ಕೇಸ್ ಅದಕ್ಕೆ ಪ್ರತಿಯೊಂದು ಕ್ವಶನ್ಸ್, ಯಾವುದೇ ಕ್ವಶನ್ಸ್ ಕೊಟ್ಟಿರಲಿ ನಿಮಗೆ ಪ್ಯಾರಾಗ್ರಾಫ್ ವೈಸ್ ಕೊಟ್ಟಾಗ ಅಲ್ಲಿ ಕಾಮಾ, ಫುಲ್ ಸ್ಟಾಪ್ ಪ್ರತಿಯೊಂದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ಟುಗೆದರ್ ಅಂತ ಹೇಳಿದ್ದಾರೆ. ಸೊ ಟುಗೆದರ್ ಅಂದಮೇಲೆ ನೀವು ಆದಷ್ಟು ಇನ್ಫಾರ್ಮೇಷನನ್ನು ಯೂಸ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಪ್ರತಿಯೊಂದು, ಯಾಕಂದರೆ ಎರಡೆರಡು ಬುಕ್ಸನ್ನು ಕಂಪ್ಯಾರಿಸನ್ ಮಾಡಿ ಹೇಳಿರೋದ್ರಿಂದ ಆ ಎರಡು ಬುಕ್ಕನ್ನು ಕಂಪ್ಯಾರಿಸನ್ ಮಾಡಿ ಅದಾದಮೇಲೆ ಇಂಡಿವಿಜುವಲ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಸೊ ಯಾಕಂದರೆ 2 to 3 ಮಾರ್ಕ್ಸ್ ಕೇಳಿದ್ರಿಂದ ನಿಮಗೆ ಒಂದು 3 ಕ್ವಶನ್ಸ್ ಇರುತ್ತೆ ಅಥವಾ 2 ಕ್ವಶನ್ಸ್ ಇರುತ್ತೆ. ಹೌ ಮೆನಿ ಬುಕ್ಸ್ ಹ್ಯಾವ್ ಮೋರ್ ಪೇಜಸ್ ದ್ಯಾನ್ ಇಂಗ್ಲೀಷ್ ಬುಕ್ ಬಟ್ ಲೆಸ್ ಪೇಜಸ್ ದ್ಯಾನ್ ಹಿಂದಿ ಬುಕ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ 2 ಕಂಪ್ಯಾರಿಸನ್ ಹೇಳಿದ್ದಾರೆ ನಿಮಗೆ. ಸೊ ಕಂಪ್ಯಾರಿಸನ್ ಅಂದರೆ ಯಾವುದಕ್ಕಿಂತ ಎಷ್ಟೋ ಕಡಿಮೆ ಇರಬೇಕು ಅಥವಾ ಇನ್ಯಾವುದಕ್ಕೋ ಕಂಪೇರ್ ಮಾಡಿದರೆ ಜಾಸ್ತಿ ಇರಬೇಕು ಅಂತ. ಹೌ ಮೆನಿ ಬುಕ್ಸ್ ಹ್ಯಾವ್ ಮೋರ್ ಪೇಜಸ್ ದ್ಯಾನ್ ಇಂಗ್ಲೀಷ್. ಸೊ ಇಂಗ್ಲೀಷಿಗಿಂತ ಎಷ್ಟು ಬುಕ್ಸ್ಗಳು ಜಾಸ್ತಿ ಇದೆ. ಸೊ ಅಲ್ಲಿಗೆ ಇಂಗ್ಲೀಷಿಗಿಂತ ಎಷ್ಟು ಬುಕ್ಸ್ಗಳು ಜಾಸ್ತಿ ಇದೆ ಅಂದರೆ ನಿಮಗೆ ಹೌ ಮೆನಿ ಬುಕ್ಸ್ ಹ್ಯಾವ್ ಮೋರ್ ಪೇಜಸ್ ದ್ಯಾನ್ ಇಂಗ್ಲೀಷ್ ಅಂತ ಹೇಳಿರೋದು. ಸೊ ದ್ಯಾನ್ ಇಂಗ್ಲೀಷ್ ಅಂದರೆ ನಿಮಗೆ ಕಂಪ್ಯೂಟರ್ ಸಿಗುತ್ತೆ, ಸಾಂಸ್ಕ್ರಿಟ್ ಸಿಗುತ್ತೆ, ಹಿಂದಿ ಸಿಗುತ್ತೆ. 3 ಆಯಿತು. ಸೊ ಅದೇ ರೀತಿ ಮೋರ್ ಪೇಜಸ್ ದ್ಯಾನ್ ಇಂಗ್ಲೀಷ್ ಬಟ್ ಲೆಸ್ ಪೇಜಸ್ ದ್ಯಾನ್ ಹಿಂದಿ ಅಂತ ಹೇಳಿದ್ದಾರೆ. ಸೊ ಬಟ್ ಇಲ್ಲಿ ನಿಮಗೆ ಇಂಗ್ಲೀಷಲ್ಲಿ ಕಂಪ್ಯಾರಿಸನ್ ಹೇಳಿರೋದು, ಸೊ ಇಂಗ್ಲೀಷಿಗಿಂತ ಜಾಸ್ತಿ ಇರಬೇಕು, ಹಿಂದಿಗಿಂತ ಕಡಿಮೆ ಇರಬೇಕು. ಯಾಕಂದರೆ ಬಟ್ ಲೆಸ್ ಪೇಜಸ್ ದ್ಯಾನ್ ಹಿಂದಿ ಬುಕ್. ಸೊ ಮೋರ್ ದ್ಯಾನ್ ಹಿಂದಿ, ಸಾರಿ ಲೆಸ್ ದ್ಯಾನ್ ಹಿಂದಿ, ಮೋರ್ ದ್ಯಾನ್ ಇಂಗ್ಲೀಷ್. ಸೊ ಅಲ್ಲಿಗೆ ಉಳಿಯುವಂಥದ್ದು ಮಿಡ್ಲಲ್ಲಿ ಎರಡೇ ನಿಮಗೆ ಸಾಂಸ್ಕ್ರಿಟ್ ಮತ್ತು ಕಂಪ್ಯೂಟರ್. ಸೊ ಆಪ್ಷನ್ ಸಿ ಆನ್ಸರ್ 2 ಅನ್ನೋದು ನಿಮ್ಮ ಆನ್ಸರ್ ಆಗಿರುತ್ತೆ. ಯಾಕಂದರೆ ಅವರು ಹೌ ಮೆನಿ ಬುಕ್ಸ್ ಹ್ಯಾವ್ ಮೋರ್ ಪೇಜಸ್ ದ್ಯಾನ್ ಇಂಗ್ಲೀಷ್ ಅಂತ ಹೇಳೋದ್ರಿಂದ ಇಂಗ್ಲೀಷಿಗಿಂತ ಜಾಸ್ತಿ ಪೇಜಸ್ ಇರೋದು 3 ಬುಕ್ಸ್ ಇದೆ, ಬಟ್ ಹಿಂದಿಗಿಂತ ಕಡಿಮೆ ಇರೋದು 2 ಆಗುತ್ತೆ ಈ ಕಡೆಯಿಂದ ಬಂದಾಗ. ಹಾಗಾಗಿ ಓನ್ಲಿ 2 ಅನ್ನೋದು ನಿಮಗೆ ಆನ್ಸರ್ ಆಗಿರುತ್ತೆ. ಸೊ 3 ಬುಕ್ಸ್ ಇದೆ. ಸೊ 3ಯಲ್ಲಿ ಹಿಂದಿಗಿಂತ ಕಡಿಮೆ ಇರೋದು ಓನ್ಲಿ 2 ಬುಕ್ಸ್ ಅಥವಾ 2 ಅನ್ನೋದು ನಿಮ್ಮ ಆನ್ಸರ್ ಆಗಿರುತ್ತೆ. ಮತ್ತು ಈ ಕಡೆ ಕನ್ಸಿಡರ್ ಮಾಡಬೇಡಿ, ಮತ್ತು 4 ಅಂತ ಆನ್ಸರ್ ಇರುತ್ತೆ. ಯಾವುದೇ ಕಾರಣಕ್ಕೂ 4 ಆನ್ಸರ್ ಅಲ್ಲ. ಆಪ್ಷನ್ ಸಿ ಆನ್ಸರ್ 2 ಅನ್ನೋದು ನಿಮ್ಮ ರೈಟ್ ಆನ್ಸರ್ ಆಗಿರುತ್ತೆ. ಸೊ ಈ ರೀತಿ ಕ್ವಶನ್ಸನ್ನು ಕೇಳ್ತಾರೆ. ಇಲ್ಲಿ 3 ಕ್ವಶನ್ಸನ್ನು ಕೇಳಿದ್ದಾರೆ ನಿಮಗೆ. ಸೊ 3 ಕ್ವಶನ್ಸನ್ನು ಕೇಳಿರೋದ್ರಿಂದ ನೀವು ಈ 3 ಕ್ವಶನ್ಸನ್ನು ಕೂಡ ಫಸ್ಟ್ ಪ್ಯಾರಾಗ್ರಾಫ್ ಏನಿದೆ ಅದರ ಬೇಸ್ ಮೇಲೆ ಸಾಲ್ವ್ ಮಾಡ್ತಾ ಹೋಗಬೇಕಾಗತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗೋಣ. ಸೊ 2 to 3 ಕ್ವಶನ್ಸನ್ನು ಕೇಳ್ತಾರೆ ನಿಮಗೆ. ಸೊ ನೆಕ್ಸ್ಟ್ ಇನ್ನೊಂದು ಕ್ವಶನ್ಸ್ ಅದೇ ರೀತಿ ಇದೆ ಪ್ಯಾರಾಗ್ರಾಫ್ ವೈಸು. ಇದನ್ನು ಕೂಡ ನೀವು ಬೇಸ್ಡ್ ಆನ್ ದಟ್ ಏನು ಇನ್ಫಾರ್ಮೇಷನ್ ಹೇಳಿದಾರೋ ಅದ್ರ ಬೇಸ್ ಮೇಲೆ ಸಾಲ್ವ್ ಮಾಡ್ತಾ ಹೋಗ್ಬೋದು. 6 ಪರ್ಸನ್ಸ್, ಇಲ್ಲೂ ಕೂಡ 6 ಮೆಂಬರ್ಸ್ ಇದ್ದಾರೆ. ಸೊ 6 ಮೆಂಬರ್ಸಲ್ಲಿ ಸುಮಾರ್, ಅನಂತ್, ಪಾರ್ಥ್, ರಜತ್, ಕರಣ್ ಆ್ಯಂಡ್ ಗೌರವ್ played a cricket match and scored different number of runs ಅಂತ ಹೇಳಿದ್ದಾರೆ. ಸುಮಾರ್ ಸ್ಕೋರ್ಡ್ ಮೋರ್ ರನ್ಸ್ ದ್ಯಾನ್ ಓನ್ಲಿ ಪರ್ತ್ ಆ್ಯಂಡ್ ಗೌರವ್. ಅಂದರೆ ಪರ್ತ್ ಆ್ಯಂಡ್ ಗೌರವ್ಗಿಂತ ಮಾತ್ರ ಸುಮಾರ್ ಅನ್ನೋನು ಜಾಸ್ತಿ ಸ್ಕೋರ್ ಮಾಡಿದ್ದಾನೆ ಅಂತ ಅರ್ಥ. ಅಂದರೆ ಪರ್ತ್ ಆ್ಯಂಡ್ ಗೌರವ್ಗಿಂತ ಜಾಸ್ತಿ ಸ್ಕೋರ್ ಮಾಡಿರಬೇಕು ಅಂದರೆ ಸುಮಾರು ಆದಮೇಲೆ ಪರ್ತ್ ಆ್ಯಂಡ್ ಗೌರವ್ ಬರಲೇಬೇಕು. ನೀವು ಯಾವ ಸೈಡ್ ಆದರೂ ಬರ್ಕೊಳ್ಬೋದು. ಸೊ ಅಲ್ಲಿ ಇರುವಂಥದ್ದು ಸಮರ್ ಸ್ಕೋರ್ಡ್ ಮೋರ್ ದ್ಯಾನ್ ರನ್ಸ್ ಓನ್ಲಿ ಪರ್ತ್ ಆ್ಯಂಡ್ ಗೌರವ್. ಸೊ ಅಲ್ಲಿಗೆ ಪರ್ತ್ ಮತ್ತು ಗೌರವ್ಗಿಂತ ಸಮರ್ ಅನ್ನೋನು ಜಾಸ್ತಿ ಸ್ಕೋರ್ ಮಾಡಿದ್ದಾನೆ. ನೆಕ್ಸ್ಟು ಅನಂತ್ ಸ್ಕೋರ್ಡ್ ಲೆಸ್ ರನ್ಸ್ ದೆನ್ ಕರಣ್. ಅನಂತ್ ಅನ್ನೋನು ಕರಣ್ಗಿಂತ ಜಾಸ್ತಿ ಕಡಿಮೆ ಸ್ಕೋರ್ ಮಾಡಿರಬೇಕು. ಹೂ ವಾಸ್ ನಾಟ್ ಹೈಯೆಸ್ಟ್ ಸ್ಕೋರರ್. ಅಂದರೆ ಇಲ್ಲಿ ಕಾಮ ಹಾಕಿದ್ದಾರೆ. ಸೊ ಕಾಮ ಹಾಕಿದಾಗ ಯಾವತ್ತೂ ಕೂಡ ಪ್ರಿಸೀಡಿಂಗ್ ಪರ್ಸನ್ ಯಾರಿದಾನೋ ಅವನಿಗೆ ಅದು ಅಪ್ಲಿಕೇಬಲ್ ಆಗ್ತಾ ಹೋಗುತ್ತೆ. ಸೊ ಕರಣ್ಗಿನ್ನ ಆದಮೇಲೆ ಕಾಮ ಹಾಕಿರೋದು. ಸೊ ಹಾಗಾಗಿ ಕರಣ್ಗೆ ಅಪ್ಲಿಕೇಬಲ್. ಅನಂತ್ ಸ್ಕೋರ್ಡ್ ಲೆಸ್ ರನ್ಸ್ ದೆನ್ ಕರಣ್ ಹೂ ವಾಸ್ ನಾಟ್ ಹೈಯೆಸ್ಟ್. ಅಂದರೆ ಕರಣ್ ಹೈಯೆಸ್ಟ್ ಅಲ್ಲ, ಅನಂತು ಕರಣ್ಗಿಂತ ಕಡಿಮೆ ಇರಬೇಕು. ಸೊ ಅಲ್ಲಿಗೆ ಕರಣನ್ನು ಇಲ್ಲೇ ಬರಿಬೇಕು ನಾನು, ಅನಂತನ ಇಲ್ಲೇ ಬರಿಬೋದು. ಯಾಕಂದರೆ ಅನಂತ ಕರಣ್ಗಿಂತ ಕಡಿಮೆ ಇದ್ದಾನೆ, ಕರಣ್ ಹೈಯೆಸ್ಟ್ ಅಲ್ಲ. ಹಾಗಾದರೆ ಇಲ್ಲಿ ಇನ್ನೊಬ್ಬ ಪರ್ಸನ್ ಬರಲೇಬೇಕು. ಸೊ ಉಳಿದಿರೋದು ಯಾರು ನಿಮ್ಮಲ್ಲಿ ಚೆಕ್ ಮಾಡ್ಕೊಳ್ಳಿ, ರಜತ್ ಅನ್ನೋನು ಉಳಿದಿದ್ದಾನೆ. ಹಾಗಾಗಿ ಆ ಟಾಪಲ್ಲಿ ರಜತ್ ಅನ್ನೋನು ಬರಬೇಕಾಗತ್ತೆ. 3 + 3 6 ಪರ್ಸನ್ಸ್ ಆದರು. ಯಾಕಂದರೆ ನೀವು ಇಲ್ಲೆಲ್ಲೂ ಮೂಮೆಂಟ್ ಮಾಡಲಿಕ್ಕಾಗಲ್ಲ. ಯಾಕಂದರೆ ಅವ್ರು ಹೇಳಿರೋದು ಅನಂತ್ ಸ್ಕೋರ್ಡ್ ಲೆಸ್ ರನ್ಸ್ ದೆನ್ ಕರಣ್. ಸೊ ಇಲ್ಲಿ ನೀವು ಹಾಕಿದ್ರಿ ಅಂದರೆ ಅನಂತ್, ಇಲ್ಲಿ ಕರಣ್ ಹಾಕೊಂಡು ಅನಂತ್ ಹಾಕಿದ್ರಿ ಅಂದರೆ ನೆಕ್ಸ್ಟು ಅಲ್ಲಿ ಒಂದು ಕಂಡೀಷನ್ ಹೇಳಿದ್ದಾರೆ. ಏನು? ಸಮರ್ ಸ್ಕೋರ್ಡ್ ಮೋರ್ ರನ್ಸ್ ಓನ್ಲಿ
ಪರ್ತ್ ಆ್ಯಂಡ್ ಗೌರವ್, ಅಂದರೆ ಸಮರನನ್ನು ಪರ್ತ್ ಮತ್ತು ಗೌರವ್ಗಿಂತ ಜಾಸ್ತಿ ಸ್ಕೋರ್ ಮಾಡಿರಬೇಕು. ಅಂದರೆ ಓನ್ಲಿ ಪರ್ತ್ ಆ್ಯಂಡ್ ಗೌರವ್ ಅಂದರೆ ಇವರಿಬ್ಬರು ಆದಮೇಲೆ ಸಮರ್ ಬರಬೇಕು, ಇಲ್ಲಿ ನೆಕ್ಸ್ಟ್ ಯಾರೂ ಕೂಡ ಬರಬಾರ್ದು. ಸೊ ಹಾಗಾಗಿ ಓನ್ಲಿ ಅನ್ನೋದು ಇಲ್ಲಿ ತುಂಬ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡುತ್ತೆ. ನೀವೇನಾರು ಮೋರ್ ದ್ಯಾನ್ ಅಂತ ಓದಿ ಓನ್ಲಿ ಅನ್ನುವಂತಹ ವರ್ಡನ್ನು ಬಿಟ್ಟು ಓದಿದ್ರೆ ಸೊ ಅಲ್ಲಿ ಕನ್ಫ್ಯೂಷನ್ ಮಾಡ್ಕೊಳ್ತೀರ. ಹಾಗಾಗಿ ಓನ್ಲಿ ಅನ್ನುವಂತಹ ವರ್ಡ್ಗಳು ಇಲ್ಲಿ ತುಂಬ ಇಂಪಾರ್ಟೆಂಟ್ ಇತ್ತು. ಈ ರೀತಿ ಕ್ವಶನ್ಸ್ ಕೊಟ್ಟಾಗ ನಿಮಗೆ ಓನ್ಲಿ ಅನ್ನುವಂತಹ ವರ್ಡ್ಗಳನ್ನು ಕರೆಕ್ಟಾಗಿ ನೀವು ಅಬ್ಸರ್ವ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಇನ್ನೊಂದೇನು ಹೇಳಿದ್ದಾರೆ, ದಿ ಸೆಕೆಂಡ್ ಹೈಯೆಸ್ಟ್ ಪರ್ಸನ್ ಸ್ಕೋರ್ಡ್ 78 ರನ್ಸ್. ಸೊ ಫಸ್ಟ್ ಹೈಯೆಸ್ಟ್ ಯಾರಿದ್ದಾರೆ, ಸೊ ನಾನು ಇದನ್ನು ಅಷ್ಟೇ ಇಲ್ಲಿಂದ ಹೈಯೆಸ್ಟ್ ಅಂತ ಬರಿತೀನಿ. ಸೊ ಅದೇ ರೀತಿ ನಿಮಗೆ ಲಾಸ್ಟ್ ಡೆಡ್ ಎಂಡಿಂಗ್ ಏನಿದೆ, ಹಾಗಾದರೆ ಇದು ಲೋಯೆಸ್ಟ್ ಆಗಿರಲೇಬೇಕು. ಸೊ ಅಲ್ಲಿ ಹೇಳಿರುವಂಥದ್ದು ಸೆಕೆಂಡ್ ಹೈಯೆಸ್ಟ್ ಪರ್ಸನ್ 78. ಸೊ ಹಾಗಾದ್ರೆ ಸೆಕೆಂಡ್ ಹೈಯೆಸ್ಟ್ ಯಾವುದು ಇರುವಂಥದ್ದು ಕಾರಣ ಅವನು 78, ಫಸ್ಟ್ ಹೈಯೆಸ್ಟು ಸೆಕೆಂಡ್ ಹೈಯೆಸ್ಟ್ 78 ರನ್ ಸ್ಕೋರ್ ಮಾಡಿರಲೇಬೇಕು. ವಾಟ್ ಆಫ್ ದಿ ಫಾಲೋವಿಂಗ್ ಆರ್ ದ ಪಾಸಿಬಲ್ ರನ್ ಸ್ಕೋರ್ಡ್ ಬೈ ರಜತ್ ಅಂತ ಹೇಳಿದ್ದಾರೆ. ಹಾಗಾದರೆ ರಜತ್ ಯಾವ ಸ್ಕೋರ್ ಮಾಡಲಿಕ್ಕೆ ಚಾನ್ಸಸ್ ಇದೆ. ಸೊ ಕರಣ್ 78 ಇದ್ದಾನೆ ಅಂದರೆ ಇದಕ್ಕಿಂತ ಜಾಸ್ತಿನೇ ಇರಬೇಕು, ಯಾಕಂದರೆ ಹೈಯೆಸ್ಟ್ ಇರೋದ್ರಿಂದ ಕರಣ್ಗಿಂತ ರಜತ್ ಹೈಯೆಸ್ಟ್ ಇರೋದ್ರಿಂದ 78ಗಿಂತ ಹೈಯೆಸ್ಟ್ ಯಾವುದಿದೆ. ಸೊ 78ಗಿಂತ ಹೈಯೆಸ್ಟ್ ಆಪ್ಷನ್ ಇರೋದು 78 ಇದೆ, ಆಗಲ್ಲ. ಸೊ ಒಂದೇ ಆಪ್ಷನ್ ಇರೋದು ಆಪ್ಷನ್ ಎ, ಆನ್ಸರ್ 88 ಅನ್ನೋದು ನಿಮ್ಮ ರೈಟ್ ಆನ್ಸರ್ ಆಗಿರುತ್ತೆ. ಸೊ ಅದರ ಬೇಸ್ ಮೇಲೆ ನೀವು ಈಸಿಯಾಗಿ ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಹೋಗ್ಬೋದು. ಸೊ ಹಾಗಾಗಿ ಈ ರೀತಿ ಕ್ವಶನ್ಸನ್ನು ನಿಮಗೆ ಕೇಳ್ತಾರೆ. ಬಟ್ ಇಲ್ಲಿ ನಿಮಗೆ ಎಕ್ಸಾಕ್ಟಾಗಿ ಏನು ಗೊತ್ತಿರಬೇಕು ಅಂದರೆ ಅವರು ಓನ್ಲಿ ಅಂತ ಎಲ್ಲಾದರೂ ವರ್ಡ್ಸ್ ಹೇಳಿದರೆ, ಯಾಕಂದರೆ ಆ ಓನ್ಲಿ ಅನ್ನುವಂತಹ ವರ್ಡ್ ಬೇಸ್ ಮೇಲೆ ನೀವು ಕಂಪ್ಲೀಟ್ ಕ್ವಶನ್ಸ್ ಡಿಪೆಂಡ್ ಆಗಿರುತ್ತೆ. ಸೊ ಅದು ನೀವು ಓನ್ಲಿ ಅನ್ನುವಂತಹ ವರ್ಡ್ಗಳನ್ನು ಬಿಟ್ಟು ಏನಾದ್ರು ಓದಿದರೆ ಇಲ್ಲಿ ರೈಟ್ ಮೂಮೆಂಟಲ್ಲಿ ಅಥವಾ ರೈಟ್ ಸೈಡಿಗೆ ಮತ್ತೆ ಮೂಮೆಂಟ್ ಮಾಡ್ತಾ ಹೋಗ್ತೀರಾ, ಪರ್ಸನ್ಸನ್ನು ಅಥವಾ ಪ್ಲೇಸ್ ಮಾಡ್ತಾ ಹೋಗ್ತೀರಾ. ಸೊ ಅಲ್ಲಿ ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋದ್ರೆ, ಹೌ ಮೆನಿ ಪರ್ಸನ್ಸ್ ಸ್ಕೋರ್ಡ್ ಮೋರ್ ರನ್ಸ್ ದ್ಯಾನ್ ಪರ್ತ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಯಾವುದೇ ರೀತಿಯ ಸ್ಕೋರಿನ ಅವಶ್ಯಕತೆ ಇಲ್ಲ. ಸೊ ಪರ್ತ್ಗಿಂತ ಎಷ್ಟು ಜನ ಜಾಸ್ತಿ ರನ್ನನ್ನು ಸ್ಕೋರ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ನೀವು ಈಸಿಯಾಗಿ ಈ ಅರೇಂಜ್ಮೆಂಟ್ ಬೇಸ್ ಮೇಲೆ ಐಡೆಂಟಿಫೈ ಮಾಡ್ಬೋದು, ಪರ್ತ್ಗಿಂತ ಎಷ್ಟು ಜನ ಜಾಸ್ತಿ ಸ್ಕೋರ್ ಮಾಡಿದ್ದಾರೆ. ಹೌ ಮೆನಿ ಪರ್ಸನ್ ಸ್ಕೋರ್ಡ್ ಮೋರ್ ರನ್ಸ್ ದ್ಯಾನ್ ಪರ್ತ್ ಅಂತ ಹೇಳಿದ್ದಾರೆ. ಸೊ ಪರ್ತ್ ಇಲ್ಲಿದ್ದಾನೆ, ಇವನಿಗಿಂತ ಜಾಸ್ತಿ ಸ್ಕೋರ್ ಮಾಡಿರೋದು ಏನು ಅಂದರೆ 4 ಮೆಂಬರ್ಸ್ ಜಾಸ್ತಿ ಸ್ಕೋರ್ ಮಾಡಿದ್ದಾರೆ ಪರ್ತ್ಗಿಂತ. ಹಾಗಾಗಿ ನಿಮ್ಮ ಆನ್ಸರ್ ಆಪ್ಷನ್ 4 ಆಗಿರಬೇಕು, ಅಥವಾ ಮೋರ್ ದ್ಯಾನ್ 3 ಅನ್ನೋ ಆಪ್ಷನ್ ಇದೆ. ಸೊ ಇದು ಕೂಡ ರೈಟ್ ಆಗುತ್ತೆ, ಯಾಕಂದರೆ ಎಕ್ಸಾಮಲ್ಲಿ ನಿಮಗೆ ಎಕ್ಸಾಕ್ಟ್ ಆಪ್ಷನ್ ಕೊಡಲ್ಲ. ಮೋರ್ ದ್ಯಾನ್ 3 ಅಂದರೂ 4 ಅಂತ ಅರ್ಥ. ಸೊ ಡೈರೆಕ್ಟ್ 4 ಆಪ್ಷನ್ ಕೊಡೋ ಬದಲು ಮೋರ್ ದ್ಯಾನ್ 3 ಅಂತ ಕೊಡ್ತಾರೆ. ಹಾಗಾಗಿ ಇದು ಕೂಡ ಕರೆಕ್ಟೇ, ಆಪ್ಷನ್ ಇ ಅನ್ನೋದು ನಿಮ್ಮ ರೈಟ್ ಆನ್ಸರ್ ಆಗಿರುತ್ತೆ. ಈ ರೀತಿ ಕ್ವಶನ್ಸ್ಗಳನ್ನು ನಿಮಗೆ 3 ಅಥವಾ 2 ಮಾರ್ಕ್ಸಿಗೆ ಕೇಳುವಂತಹ ಚಾನ್ಸಸ್ ಇರುತ್ತೆ ಎಕ್ಸಾಮಲ್ಲಿ. ಹಾಗಾಗಿ ಇದು ಕೂಡ ನಿಮಗೆ ಪ್ರಿಲಿಮ್ಸಲ್ಲಿ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಆಗಿರುತ್ತೆ, ಆರ್ಡರ್ ಆ್ಯಂಡ್ ರ್ಯಾಂಕಿಂಗ್ ಅನ್ನೋದು. ಹಾಗಾಗಿ ಇದನ್ನು ಕೂಡ ಕ್ವಶನ್ಸನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಸೊ 100% ನೀವು ಕೂಡ ಪ್ರಿಲಿಮ್ಸಲ್ಲಿ ಈಸಿಯಾಗಿ ಕ್ವಶನ್ಸನ್ನು ಸಾಲ್ವ್ ಮಾಡ್ಬೋದು. ಸೊ ಅದೇ ರೀತಿ ನಿಮಗೆ ಮೆಟೀರಿಯಲ್ಸ್ ನಮ್ಮದೇ ಆದಂತಹ ಅಚೀವರ್ಸ್ ಕ್ಲಬ್ ಅನ್ನುವಂತಹ ಟೆಲಿಗ್ರಾಮ್ ಚಾನಲಲ್ಲಿ ಅವೈಲಬಿಲಿಟಿ ಇರುತ್ತೆ. ಸೊ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಳಿ. ಅದೇ ರೀತಿ ನಮ್ಮದೇ ಆದಂತಹ ವಾಟ್ಸಪ್ ಗ್ರೂಪ್ ಆಗಿರ್ಬೋದು, ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಟೆಲಿಗ್ರಾಮ್ ಗ್ರೂಪ್ಗಳಾಗಿರ್ಬೋದು. ಸೊ ಇದರಲ್ಲೂ ಕೂಡ ನೀವೊಬ್ಬ ಆ್ಯಕ್ಟಿವ್ ಪಾರ್ಟಿಸಿಪೇಟರ್ ಆಗಿರಿ, ಯಾಕಂದರೆ ಅಲ್ಲೂ ನಿಮಗೆ ಅವೈಲಬಿಲಿಟಿ ಇರುವಂತಹ ಮೆಟೀರಿಯಲ್ಸನ್ನು ಕಲೆಕ್ಟ್ ಮಾಡ್ಕೊಳ್ಳಿ. ಅದೇ ರೀತಿ ಯಾರೆಲ್ಲ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, ಸೊ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಕ್ಲಾಸನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.